ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ವಾರ್ಷಿಕ 1 ಲಕ್ಷ ರು ನೀಡಿಕೆ ಸೇರಿದಂತೆ ಕಾಂಗ್ರೆಸ್ನ ಗ್ಯಾರಂಟಿ ಘೋಷಣೆ ಬಗ್ಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕಾರ್ಡ್ ಪ್ರದರ್ಶನ ಮಾಡಿ ಮತ್ತೊಮ್ಮೆ ಕಿಡಿಕಾರಿದರು. ಹೊಳೆನರಸೀಪುರ ತಾಲೂಕಿನ ಪಡವಲಹಿಪ್ಪೆಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಮಹಾಜನತೆ ಮುಂದೆ ಒಂದು ವಿಚಾರ ಪ್ರಸ್ತಾಪ ಮಾಡ್ತೀನಿ. 1 ಲಕ್ಷ ಕೊಡುತ್ತೇವೆ ಎಂದು ಖರ್ಗೆ ರಾಹುಲ್ ಹೇಳ್ತಾರೆ. ಇವರೇನು ಸಿಎಂ ಅಥವಾ ಪ್ರಧಾನಿನ? ಆದರೂ ಕೆಲವು ಮನೆಗಳಿಗೆ ಈ ಕಾರ್ಡ್ ಹಂಚಿದ್ದಾರೆ. ಮುಂದುವರಿದು ಸಾಲ ಮನ್ನಾ, ಜಾತಿ ಗಣತಿ ಅಂತ ಹೇಳಿದ್ದಾರೆ. ಹಿಂದೆಯೂ ಇದೇ ರೀತಿ ಕಾರ್ಡ್ ಹಂಚಿದ್ದರು. ಕೇರಳ, ತಮಿಳುನಾಡಿನಲ್ಲಿ ಇಲ್ಲದೆ ಕರ್ನಾಟಕದಲ್ಲೇ ಏಕೆ ಹಂಚಿಕೆ ಮಾಡಿದ್ದಾರೆ? ಸಿಎಂ ಅಥವಾ ಡಿಸಿಎಂ ಸಹಿ ಮಾಡಿದ್ರೆ ಒಪ್ಪಿಕೊಳ್ಳಬಹುದು. ಜನರಿಗೆ ವಂಚನೆ, ಮೋಸ ಮಾಡುವ ಕೃತ್ಯ ರಾಜ್ಯದಲ್ಲಿ ನಡೆದಿದೆ. ಇದು ಕೀಳುಮಟ್ಟದ ರಾಜಕಾರಣ. ಬಹುಶಃ ಹಿಂದೆಂದೂ ನಡೆದಿರಲಿಲ್ಲ. ಇದೊಂದು ರಾಜ್ಯದಲ್ಲಿ ಸೋಲುತ್ತೇವೆ ಎಂದು ಜನರಿಗೆ ಮೋಸ ಮಾಡಿ ಇಂತಹ ಕಾರ್ಡ್ ಹಂಚಿದ್ದಾರೆ. ಮಾಜಿ ಪ್ರಧಾನಿಯಾಗಿ ನಾನು ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದೇನೆ. ನಾನು ತಪ್ಪು ಮಾತನಾಡಿದರೆ ನನ್ನ ಮೇಲೆ ಯಾವ ಕೇಸ್ ಬೇಕಾದರೂ ಹಾಕಬಹುದು. ಕುಮಾರಸ್ವಾಮಿ ಪ್ರಜ್ವಲ್ ಸೋಲಿಸಲು ಹಾಗೂ ಬಿಜೆಪಿ ಅಭ್ಯರ್ಥಿ ಇರುವ ಕಡೆಯೂ ಹಂಚಿದ್ದಾರೆ. ಹೀಗೂ ಜನರಿಗೆ ಮೋಸ ಮಾಡಬೇಕಾ? ಇಂದು ಎಲೆಕ್ಷನ್ ನಡೆಯುತ್ತಿರುವ 14 ಕ್ಷೇತ್ರದಲ್ಲಿ ಕೆಟ್ಟ ಕರಪತ್ರ ಹಂಚಿದ್ದಾರೆ. ಜನ ವಿದ್ಯಾವಂತರು ನಂಬಲ್ಲ. ಕೆಲ ಹೆಣ್ಣುಮಕ್ಕಳು ಲಕ್ಷ ಕೊಡ್ತಾರಂತೆ ಎಂದು ನಂಬುತ್ತಾರೆ. ಹಾಸನದಲ್ಲಿ ನಡೆದಿರುವ ಬೆಳವಣಿಗೆಗಳ ಬಗ್ಗೆ ಈಗಾಗಲೇ ದೂರು ನೀಡಲಾಗಿದೆ. ದೇಶ ಉಳಿಸಿ, ಪ್ರಜಾಪ್ರಭುತ್ವ ಉಳಿಸಿ, ಸೋಲು ಗೆಲುವು ಅಲ್ಲ. ಪ್ರಜಾಪ್ರಭುತ್ವ ಉಳಿಸಿ ನಾನು ಹಾಸನ ಜಿಲ್ಲೆಯಲ್ಲಿ ಓಡಾಡಿದ್ದೇನೆ. ನಾನು ಇಲ್ಲೇ ಇರ್ತೇನೆ. ಏನೇನೋ ಅಪಪ್ರಚಾರ ಮಾಡಿದ್ದಾರೆ ಎಂದಷ್ಟೇ ಹೇಳಿದರು. ತೆಲಂಗಾಣ ಇದು ಒಂದು ರಾಜ್ಯದಲ್ಲಿ ಸೋಲ್ತೀವಿ ಅಂತ ಹೇಳಿ ಜನಗಳಿಗೆ ಮೋಸ ಮಾಡಿ ಈ ಥರದ ಕಾರ್ಡನ್ನು ದಯಮಾಡಿ ನಾನು ಜವಾಬ್ದಾರಿಯಿಂದ ಒಬ್ಬ ಮಾಜಿ ಪ್ರಧಾನಮಂತ್ರಿಯಾಗಿ ಜವಾಬ್ದಾರಿಯಿಂದ ಈ ಒಂದು ಆರೋಪವನ್ನು ನಾನು ಮಾಡ್ತೇನೆ. ನಾನೇನಾದರೂ ತಪ್ಪಿತಸ್ಥ ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ, ಡೆಪ್ಟಿ CM ಆಗಲಿ ನನ್ನ ಮೇಲೆ ಯಾವ ಕೇಸನ್ನು ಬೇಕಾದರೂ ಹಾಕ್ಬೋದು. Who is Rajiv? He may be a candidate. Kharge is even not a candidate. He is the president of Indian National Congress. ಮೊನ್ನೆ ಹತ್ಕೊಂಡು ನನ್ನ ಹೆಣ್ಣಿನ ಮಾರೋ ಮಣ್ಣು ಹಾಕಿ ಅಂತ 3 ದಿವಸದಲ್ಲಿ ಕೇಳಿಕೊಂಡು ಈ ಥರ ಕಾರ್ಡ್ಗಳನ್ನು ಕರ್ನಾಟಕದಲ್ಲಿ ನೀವು ಹಂಚ್ತಾ ಇದ್ದೀರಲ್ಲ, ಕುಮಾರಸ್ವಾಮಿ ಸೋಲಿಸಬೇಕು, ಪ್ರಜ್ವಲ್ ರೇವಣ್ಣನ ಸೋಲಿಸಬೇಕು. ಇದು ಬರೀ ಒಂದು ಈವನ್ BJP ಕ್ಯಾಂಡಿಡೇಟ್ಗಳಿಗೂ ಅಲ್ಲೂ ಹಂಚಿದ್ದಾರೆ. ನಾನು ಕೇಳಿದೆ, ತುಮಕೂರಲ್ಲಿ ಹಂಚಿದ್ದಾರೆ, ಚಿಕ್ಕಬಳ್ಳಾಪುರದಲ್ಲಿ ಹಂಚಿದ್ದಾರೆ, ಚಿತ್ರದುರ್ಗ. ಇದು 4 ಕಡೆ ಕೇಳಿದೆ. ಈ ರಾಜ್ಯದಲ್ಲಿ BJP ನಿಂತಿರೋ ಕಡೆಗೂ ಅಂದರೆ NDA ಕ್ಯಾಂಡಿಡೇಟ್ಗಳು, NDA JDS, ಭಾರತೀಯ ಜನತಾ. ಇದನ್ನು ಯಾರು ಅಲ್ಲಗಳೆಯಲಿಕ್ಕಾಗ. ಇದಕ್ಕೆ ಬೆಲೆ ಏನು? ಇಷ್ಟು ಜನಕ್ಕೆ ಮೋಸ ಮಾಡಬೇಕು. ಇದೊಂದು ಕಾಂಗ್ರೆಸ್ ಅಂತ ಕರೀತೀರ? ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಲೆಟ್ ಇಟ್ ಗೋ both in electronic media and
ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹಾಗೂ ಪತ್ನಿ ಚೆನ್ನಮ್ಮ ಹೊಳೆನರಸೀಪುರ ತಾಲೂಕು ಪಡುವಲಹೆಪ್ಪೆಯ ಮತಗಟ್ಟೆ ಸಂಖ್ಯೆ 251ರಲ್ಲಿ ಮತದಾನ ಮಾಡಿದರು. ಇದಕ್ಕೂ ಮುನ್ನ ಹೊಳೆನರಸೀಪುರದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ, ಹರದನಹಳ್ಳಿಯ ದೇವೇಶ್ವರ, ಮಾವಿನಕೆರೆಯ ಶ್ರೀ ರಂಗನಾಥ ಸ್ವಾಮಿ ಹಾಗೂ ಪಡುವಲಹೆಪ್ಪೆ ಗ್ರಾಮದ ಕೋದಂಡರಾಮ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು. ತಂದೆ ತಾಯಿ ನಂತರ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಪತ್ನಿ ಭವಾನಿ ಅವರೊಂದಿಗೆ ಆಗಮಿಸಿ ಇದೇ ಮತಗಟ್ಟೆಯಲ್ಲಿ ಹಕ್ಕು ಚಲಾಯಿಸಿದರು. ಎಲ್ಲರಿಗೂ ಮುಂಚೆಯೇ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮೊದಲಿಗರಾಗಿ ಬಂದು ಹಕ್ಕು ಚಲಾಯಿಸಿದರು. ಇದಕ್ಕೂ ಮುನ್ನ ಹರದನಹಳ್ಳಿ ದೇವೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಮತದಾನದ ವೇಳೆ ಪ್ರತಿ ಬಾರಿಯೂ ದೇವೇಗೌಡರ ಇಡೀ ಕುಟುಂಬ ಸದಸ್ಯರು ಒಟ್ಟಾಗಿ ಆಗಮಿಸಿ ಮತದಾನ ಮಾಡುತ್ತಿದ್ದರು. ಆದರೆ ಈ ಬಾರಿ ಪ್ರತ್ಯೇಕವಾಗಿ ಆಗಮಿಸಿ ವೋಟಿಂಗ್ ಮಾಡಿದ್ರು. ಎಲ್ಲರಿಗಿಂತ ಮೊದಲು ಏಕಾಂಗಿಯಾಗಿ ಆಗಮಿಸಿ ಪ್ರಜ್ವಲ್ ಮತ ಹಾಕಿದ್ರೆ ನಂತರ ದೇವೇಗೌಡರು ತರುವಾಯ ರೇವಣ್ಣ ದಂಪತಿ ಹಕ್ಕು ಚಲಾಯಿಸಿದ್ರು. ಸೂರಜ್ ಕಡೆಯದಾಗಿ ಬಂದು ವೋಟ್ ಮಾಡಿದ್ರು. ಇವತ್ತು ದೇಶದಲ್ಲೇ ಲೋಕಸಭಾ ಚುನಾವಣೆ ನಡೀತಾ ಇದೆ, ಹಾಗೆ ರಾಜ್ಯದಲ್ಲೂ ನಡೀತಾ ಇದೆ. ಇವತ್ತು ನಮ್ಮ ಹಾಸನ ಲೋಕಸಭಾ ಕ್ಷೇತ್ರದ ನಮ್ಮ BJP ಮತ್ತು JDS ಬೆಂಬಲಿತ NDA ಅಭ್ಯರ್ಥಿಯಾಗಿರುವ ಪ್ರಜ್ವಲ್ ರೇವಣ್ಣ ಅವರಿಗೆ ನಾನು ಮತದಾನ ಮಾಡಿದ್ದೀನಿ. ಇವತ್ತು ನಮ್ಮ ಇಡೀ ಕುಟುಂಬದವರು ಇಡೀ ಜಿಲ್ಲೆನೊಳಗಡೆ ಅವ್ರಿಗೆ ಮಾಡಿರೋಂಥ ಕೆಲಸ ಸಾಧನೆಯಿಂದ ಪ್ರತಿ ಕುಟುಂಬದವರಿಗೂ ಅದು ದೇವೇಗೌಡರ ಕುಟುಂಬದ ಮೇಲೆ ಆಗ್ಬೋದು, ರೇವಣ್ಣ ಅವ್ರ ಮನೆಯವ್ರ ಮೇಲೆ ಆಗ್ಬೋದು, ಎಲ್ಲರ ಮೇಲೂ ತುಂಬ ಅಭಿಮಾನ ಇದೆ. ಯಾವುದಕ್ಕೂ ಯಾವ ರೀತಿಯೂ ಆಸ್ಪದ ಕೊಡ್ತಾನೆ ಜನ ವೋಟ್ ಮಾಡ್ತಾ ಇದ್ದಾರೆ. ನನ್ನ ಮಗ ಗೆಲ್ಲದಂತೂ ಗ್ಯಾರಂಟಿ ಪ್ರಜ್ವಲ್ ರೇವಣ್ಣ ವಿನ್ ಆಗ್ತಾರೆ. ಇವತ್ತು ಲೋಕಸಭೆ ಚುನಾವಣೆ 14 ಕ್ಷೇತ್ರದಲ್ಲಿ ನಡೀತಾ ಇದೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ದುರಾಡಳಿತ ವಿರುದ್ಧ ಇವತ್ತು ಜನ ವೋಟ್ ಹಾಕ್ತಾ ಇದ್ದಾರೆ. ಇವತ್ತು ಶೃಂಗೇರಿ ಶಾರದಾದೇವಿ ಗುರುಗಳ ಆಶೀರ್ವಾದದಿಂದ ವೋಟ್ ಹಾಕಿದ್ದೀನಿ. ಪ್ರಜ್ವಲ್ ರೇವಣ್ಣ ಇವತ್ತು ಈ ಜಿಲ್ಲೆಯ ಲೋಕಸಭಾ ಸದಸ್ಯರಾಗೋದು ಆ ತಾಯಿ ಆಶೀರ್ವಾದದಿಂದ ಆಗ್ತಾರೆ ಅಂತ ಹೇಳ್ತೀನಿ. ಏಕೆಂದರೆ ಇವತ್ತು ಏನೇ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ. ಈ ಜಿಲ್ಲೆಯ ಜನ ನನ್ನ ಕೈ ಬಿಡಲ್ಲ. ಈ ಜಿಲ್ಲೆಯ ಕಳೆದ 25 ವರ್ಷ ಸೇವೆ ಮಾಡಿದ್ದೀನಿ. ಶಾಸಕ ಮಾಡಿದ್ದೀನಿ, ಮಂತ್ರಿ ಮಾಡಿದ್ದೀನಿ. ಮತ್ತು ದೇವೇಗೌಡರ ಆಶೀರ್ವಾದದಿಂದ ಈ ಜಿಲ್ಲೆಗೆ ಸಾವಿರಾರು ಕೋಟಿ ಹಣ ತಂದು ಈ ಜಿಲ್ಲೆ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ತಗೊಂಡೋದಕ್ಕೆ ಕೈಲಾದಷ್ಟು ಮಾಡಿದ್ದೀನಿ. ಇವತ್ತು ಸುಮಾರು ಕುಡಿಯೋ ನೀರಿಗೆ 4,900 ಕೋಟಿ ಪ್ರಜ್ವಲ್ ಅವರು 5 ವರ್ಷ ಆಡಳಿತದಲ್ಲಿ ತಂದಿದ್ದಾರೆ. 15,000 ಕೋಟಿ ರಸ್ತೆಗಳಿಗಿರ್ಬೋದು, ಹಾಸನ ಬೆಂಗಳೂರು